ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಮಟನ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಇವಾಗ ಕಾಯಿಪಲ್ಯ ಕೂಡ ತೊಗೊಂಬಂದು ತರಕಾರಿ ರೇಟ್ ಅಂತೂ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ಫ್ರೆಂಡ್ಸ್. ನಾನಿಲ್ಲಿ ತರಕಾರಿ ಸೌತೆಕಾಯಿ, ಗೆಣಸು, ಮೂಲಂಗಿ ಅವನ್ನೆಲ್ಲ ತೆಗೆದು ಬೇರೆ ಬೇರೆ ಮಾಡಿ ಇಡ್ತಾಯಿದ್ದೆ ಫ್ರೆಂಡ್ಸ್. ಅದನ್ನು ಕಾಯಿಪಲ್ಯ ಬುಟ್ಟಿಗೆ ಹಾಕಿ ಇಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ಖಾಲಿಯಾಗಿದ್ದು ಅವು ಕೂಡ ತೊಗೊಂಬಂದೆ. ಇಲ್ಲಿ ಟೊಮ್ಯಾಟೊ 1 kg ತೊಗೊಂಬಂದೆ ಫ್ರೆಂಡ್ಸ್. ಇವಾಗ ಸೋಯಾಬೀನ್ ಖಾಲಿಯಾಗಿದ್ದು ಅವು ಕೂಡ ತೊಗೊಂಬಂದೆ. ಇದು ಪಾಯಸ ಮಾಡಬೇಕು ಅಂತ ದ್ರಾಕ್ಷಿ ಇದ್ದಿಲ್ಲ ಫ್ರೆಂಡ್ಸ್, ದ್ರಾಕ್ಷಿ ತೊಗೊಂಬಂದೆ. ಮತ್ತು ಉಪ್ಪಿನಕಾಯಿ ಖಾಲಿಯಾಗಿತ್ತು, ಸೊ ಹಾಗಾಗಿ ಉಪ್ಪಿನಕಾಯಿ ತೊಗೊಂಬಂದೆ. ನನ್ನ ಮಗನಿಗೆ 10 ರೂಪೀಸಕ್ಕೆ ಅಂತ ಹೇಳಿದ್ರು, ಅದನ್ನು ತೊಗೊಂಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಹೇಗೆ ಕ್ಯಾಮ್ರಾ ನೋಡ್ತಾ ಇದ್ದಾನೆ. ಹಾಗೆ ಆ್ಯಪಲ್ ಕೂಡ ತೊಗೊಂಬಂದೆ. ಕಡ್ಲಿ ಪಲ್ಯ ಸಿಕ್ತು ಫ್ರೆಂಡ್ಸ್. ನಾನು ತುಂಬಾ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕಡ್ಲಿ ಪಲ್ಯನೂ ತೊಗೊಂಬಂದೆ. ಆ್ಯಪಲ್ 1 kg, ನನ್ನ ಮಗನಿಗೆ ಹಣ್ಣು ಬೇಕು ಫ್ರೆಂಡ್ಸ್. ಹಾಗಾಗಿ ಒಂದು 3 ಥರ, ವಾರಕ್ಕೆ 3 ಥರ ಹಣ್ಣು ತೊಗೊಂಬರ್ತೇವೆ. ಸಂಡೇ ದಿನ ಒಂದೇ ದಿನ ನಾವು ಎಲ್ಲ ಥರ ಸಂತೆ ಮಾಡಿಬಿಡ್ತೇವೆ. ಗರಂ ಮಸಾಲ, ಸಾಬೂನು, ಬಟ್ ವಾರದ ಸಂತೆ ಏನಿರುತ್ತೆ ಎಲ್ಲನೂ ಮಾಡಿಬಿಡ್ತೇವೆ ಫ್ರೆಂಡ್ಸ್. 1 ಕಿಲೋ ಎಣ್ಣೆ ನಮ್ಗೆ ಸಾಕಾಗುತ್ತೆ. ಆಮೇಲೆ ಚಹಾ ಪುಡಿ, ಸಕ್ರೆ, ಪ್ರತಿಯೊಂದೂ ಐಟಮ್ಸ್ ತೊಗೊಂಬರ್ತೇವೆ ವಾರ ಆಗಷ್ಟು. ಇಲ್ಲೆಲ್ಲ ಕೊಲ್ಲಾಪುರ್ನೊಳಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಫ್ರೆಂಡ್ಸ್. ಹಾಗೆಯೇ ದಾಳಂಬ್ರಿ ಕೂಡ ತೊಗೊಂಬಂದಿದ್ದೇವೆ. 50 ರೂಪೀಸ್ಗೆ 1 kg ಅಂತ ಹೇಳಿದ್ರು. ಸ್ವಲ್ಪ ಚಿಕ್ಕದಿದ್ದು ಫ್ರೆಂಡ್ಸ್, ಹಾಗಾಗಿ 1 kg ತೊಗೊಂಬಂದೆ. ಅವನಿಗೆ ಏನಾದರೂ ನಾನು ಅಡುಗೆ ಮಾಡುವಾಗ ತಿನ್ನೋಕೆ ಹಾಕಿಕೊಟ್ರೆ ಸುಮ್ಮನೆ ತಿಂತಾನೆ, ನಾನು ವಿಡಿಯೋ ಮಾಡೋಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಬಟಾಣಿ ಮತ್ತು ಅವರೆಕಾಳು ತೊಗೊಂಬಂದಿದ್ವಿ. ಶುಂಠಿ ಅವರೆ ಅಂತಾರಲ್ಲ ಫ್ರೆಂಡ್ಸ್, ಅದು ಇಲ್ಲಿ. ಹಾಗೆಯೇ ಫ್ರೂಟ್ಸ್ ಕೂಡ ತೊಗೊಂಬಂದ್ವಿ. 10 ರೂಪಾಯಿಗೆ 3 ಅಂತ ಫ್ರೆಂಡ್ಸ್. ಇದು ಶಾನ್ಗಿನ ಅದು ತೊಗೊಂಬಂದೆ. ಆರೆಂಜ್ ಇತ್ತು. ಇದೊಂದು ಕ್ಲಿಪ್ ಇದ್ದಿದ್ದಿಲ್ಲ, ಸೊ ಹಾಗಾಗಿ 20 ರೂಪೀಸ್ ಈ ಕ್ಲಿಪ್. ಮತ್ತು ಕಸೂರಿ ಮೆಂತೆ, ಸ್ವಲ್ಪ ಬಿರಿಯಾನಿ ಐಟಮ್ಸು ಖಾಲಿಯಾಗಿದ್ದು ಅವನು ತೊಗೊಂಬಂದೆ. ಬ್ಯಾಂಗಲ್ಸ್ ಇಷ್ಟ ಆಯಿತು ಫ್ರೆಂಡ್ಸ್, ತೊಗೊಂಬಂದೆ. ಇವಾಗ ಅವರೆಕಾಳು ಮತ್ತು ಬಟಾಣಿನ ಬೇರೆ ಬೇರೆ ಮಾಡಿ ಇಡ್ತಾಯಿದ್ದೀನಿ. ಸೊ ಇವನ್ನ ಸೋಸಿ ಆದಷ್ಟು ಬೇಗ ಈ ಪಲ್ಯನ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ಇವತ್ತು ಬರೀ ಏನು ತೊಗೊಂಬಂದೆ ಮನೆಗಂತ ಅದಷ್ಟೇ ಲಾಗ್ ಇರುತ್ತೆ. ಹಾಗೆಯೇ ನನಗೆ ಕಾರ್ತಿಕ್ ಮಾಸದಲ್ಲಿ ಚಪ್ಪಲಿ ತೊಗೊಳ್ಳಿಲ್ಲ ಫ್ರೆಂಡ್ಸ್. ಚಪ್ಪಲಿ ಇದ್ದಿದ್ದಿಲ್ಲ, ಹಾಗಾಗಿ ಒಂದು ಎಷ್ಟು 150 ಏನೋ ಕೊಟ್ಟು ಆ ಥರ ಚಪ್ಪಲಿ ತೊಗೊಂಬಂದೆ. ಇದು ವೇಲ್ ಮತ್ತು ಬ್ಯಾಂಗಲ್ಸ್ ತೋರಿಸಿದೆಯಲ್ಲ, ಹಾಗೆಯೇ ಇವತ್ತಿನ ಶಾಪಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಅಡುಗೆ ಫ್ರೆಂಡ್ಸ್, ಚಪಾತಿ, ರೈಸ್ ಮತ್ತು ನನ್ನ ಮಗನಿಗೆ ಸಪ್ಪನ್ನು ತೆಗೆದಿದ್ದೆ. ಇಲ್ಲಿ ನೋಡ್ತಾ ಇರೋದು ಪಿಲ್ಲೋ ಕೂಡ ತೊಗೊಂಬಂದಿದ್ವಿ ಫ್ರೆಂಡ್ಸ್. 150ಗೆ 2 ಸಖತ್ ಚಲೋ ಇತ್ತು, ನಮಗೂ ಕೂಡ ಇಷ್ಟ ಆಯಿತು. ಹಾಗೆಯೇ ಇವತ್ತಿನ ರೂಟೀನ್ ಈ ಥರ ಇತ್ತು. ಸುಸ್ತಾಗಿತ್ತು ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ ಬಂದು. ಸೊ ಹಾಗಾಗಿ ಇವತ್ತಿನ ಊಟ ಮಟನ್ ಸಾಂಬಾರು, ಚಪಾತಿ, ರೈಸು ಇಷ್ಟೇ. ಮಟನ್ ಸಾಂಬಾರು ಮಾಡಿ ಹೋಗಿದ್ದೆ ಫ್ರೆಂಡ್ಸ್. ನಾನು ಮಧ್ಯಾಹ್ನ ತೊಗೊಂಬಂದಿದ್ರೆ ಮಟನ್, ಹಾಗಾಗಿ ಅದೇನು ರೆಸಿಪಿನ ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಸಾಕಷ್ಟು ಸತ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡಿದ್ದೆ, ಹಾಗಾಗಿ ಈ ಥರ ಬಂದಿತ್ತು ಮಟನ್ ಸಾಂಬಾರು. ಸ್ವಲ್ಪ ಗ್ರೇವಿ ಅಂತಲೇ ಹೇಳ್ಬೋದು. ಸೊ ಅಷ್ಟೇ, ಭಾಳ ಥಿಕ್ನೆಸ್ಸು ಇಲ್ಲ, ಭಾಳ ಇದನ್ನೆಲ್ಲ. ಈ ಥರ ಊಟ ಇತ್ತು. ಚಪಾತಿ, ಮಜ್ಜಿಗೆ ಫಿಕ್ಸ್ ಇರಬೇಕು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಈರುಳ್ಳಿ ಮತ್ತು ಮಟನ್ ಸಾಂಬಾರು. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.